ರಾಜ್ಯದಲ್ಲಿ ಏನು ಕೂಡಲ ಸಂಗಮ ಶ್ರೀಗಳಿಗೆ ವಿಷಪ್ರಾಶನ ಮಾಡಿರುವಂತಹ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗ್ತದೆ. ಅದು ಕಾಶ್ಯಪ್ನವರ ಬೆಂಬಲಿಗರೇ ಮಾಡಿದಾರೆ ಅಂತ ಹೇಳಿ ಗಂಭೀರ ಆರೋಪ ಇತ್ತು. ಈ ಬಗ್ಗೆ ಮಾತಾಡೋದಕ್ಕೆ ಅವರ ಪತ್ನಿ ವೀಣಾ ಕಾಶ್ಯಪ್ನವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಈ ಬಗ್ಗೆ ಮೇಡಮ್ ಅವ್ರು ನಮ್ಮ ಜೊತೆನೇ ಇದ್ದಾರೆ. ಮೇಡಮ್, ಈಗ ಕೂಡಲ ಸಂಗಮ ಪೀಠದ ವಿಚಾರ ಭಾರಿ ಚರ್ಚೆಯಲ್ಲಿದೆ ಮೇಡಮ್. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಗಂಭೀರ ವಿಚಾರ. ಶ್ರೀಗಳು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ನನಗೆ ವಿಷಪ್ರಾಶನ ಮಾಡಲಾಗಿತ್ತು ಅಂತ ಹೇಳ್ತಿದ್ರು. ಅದು ಕಾಶ್ಯಪ್ನವ್ರು ಬೆಂಬಲಿಗರೇ ಮಾಡಿದಾರೆ ಅಂತ ಹೇಳ್ತಿದ್ರು. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ತಮ್ಮ ಪತಿನಿ ಈ ತರ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಕೂಡ ಕಾರ್ಯಕ್ರಮಗಳ ನಿಮಿತ್ತ ಕ್ಷೇತ್ರದಲ್ಲಿ ಇರಲಿಲ್ಲ, ಹೊರಗಡೆ ಇದ್ದೆ. ಕ್ಷೇತ್ರದಿಂದ ಹೊರಗಡೆ ಇದ್ದಿದ್ದ ನಿಟ್ಟಿನಲ್ಲಿ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಮಹಾಸಭಾದ ಕಾರ್ಯಕ್ರಮಗಳು ಇದ್ದಿದ್ದ ನಿಟ್ಟಿನಲ್ಲಿ ನಾನು ಇರಲಿಲ್ಲ. ಆ ನಿಟ್ಟಿನಲ್ಲಿ ಅಲ್ಲಿ ಏನಾಗಿದೆ ಅಂತಲೂ ಗೊತ್ತಿಲ್ಲ, ಯಾರೇನು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ಅದು ನಿಜ ಸಂಗತಿ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬಟ್ ಇದೆಲ್ಲ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾರಿಗೂ ಕೂಡ ಈ ಮಟ್ಟಕ್ಕೆ ಇಳಿದು ಯಾರು ನಡ್ಕೊಳಲ್ಲ. ವಿಷಪ್ರಾಶನ ಮಾಡೋಷ್ಟು ಕೀಳು ಒಂದು ಮಟ್ಟಕ್ಕೆ ಯಾರು ಇಳಿಯಲ್ಲ, ಅದು ಮಾಡೋದು ಇಲ್ಲ. ಮಾನವರಾಗಿ ಹುಟ್ಟಿದೀವಿ ಅಂತಂದ್ಮೇಲೆ ಆ ಮಾನವೀಯ ಧರ್ಮ ಕೂಡಲ ಸಂಘದಲ್ಲಿ ಇದೀವಿ. ದಯವೇ ಧರ್ಮದ ಮೂಲವಯ್ಯ ಅಂತಂದಾಗ ಆ ದಯ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆ ಕ್ಷೇತ್ರದಲ್ಲಿ ಇದ್ದವರಿಗೆ ಈ ಮಟ್ಟಕ್ಕೆ ಯಾರು ಇಳಿಯಲ್ಲ ಅಂತ ಹೇಳಿ. ಮೇಡಮ್, ಈಗ ಅಷ್ಟು ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನು ಮಾಡಕ್ಕೆ ಕಾರಣ ಏನು? ಅದು ಕಾಶ್ಯಪ್ನವ್ರು ಬೆಂಬಲಿಗರೇ ಮಾಡಿದರೆ, ಇಬ್ರು ಮುಸ್ಲಿಂ ಇದ್ರು ಅಂತ ಈ ತರ ಹೇಳಿದ್ದಾರೆ. ಅದು ಯಾರೋ ಹಾದಿ ಬೀದಿಲಿ ಹೋದವರು, ಯಾರೋ ಮುಖಂಡರು ಅಂತ ಹೇಳಿದವರಲ್ಲ, ಮಾಜಿ ಸಚಿವರು ಅಂದ್ರೆ ಹಾಲಿ ಶಾಸಕರು ಹೇಳಿದಾರ ಅಂತ ಬೆಲ್ಲದವರು ಹೇಳಿರುವಂತ ಆರೋಪ ಆಯ್ತು. ಅದನ್ನೇ ಇವಾಗ ನಾನು ಈಗಾಗಲೇ ಹೇಳಿದೆ, ಇದು ಬಹುದೊಡ್ಡದಾದಂಥ ಸಮಾಜ. ದಿನ ಈ ಥರ ಆದಿ ಬೀದಿಯಲ್ಲಿ ಸಂವಾದಗಳು, ಈ ಥರ ಹೇಳಿಕೆಗಳು ನಡೆಯುವಂಥದ್ದು ಭಾಳ ನೋವಿನ ಸಂಗತಿ. ಇದು ಯಾವುದು ಕೂಡ ನಡಿಬಾರ್ದು ಅನ್ನೋದು ನಾನು ಭಾಳ ಚಿಕ್ಕವಳಾದರೂ ಕೂಡ ಇಡೀ ಸಮಾಜದ ಮುಖಂಡರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ತಾವೆಲ್ಲ ಒಂದು 4 ಗೋಡೆಗಳ ಮಧ್ಯೆ ಕುತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ರಿ. ದೊಡ್ಡ ಸಮಾಜದ ಮರ್ಯಾದೆಯನ್ನು ಬೀದಿಗೆ ತರುವಂಥ ಕೆಲಸ ಮಾಡಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ಏನಾಗಿದೆ ಅನ್ನೋವಂಥದ್ದು ರಾಷ್ಟ್ರೀಯ ಅಧ್ಯಕ್ಷರಿಗೆ ಹಾಗೂ ಅಲ್ಲಿರುವಂಥ ಪದಾಧಿಕಾರಿಗಳಿಗೆ ಗೊತ್ತು. ಯಾಕೆ ಈ ಭಿನ್ನಾಭಿಪ್ರಾಯಗಳು ಬಂದಿದೆ, ಯಾಕೆ ಈ ರೀತಿ ದಿನ ದಿನ ಇದು ನಡೀತಾ ಇದೆ ಅಂತೇಳಿ ಒಂದ್ಸರಿ ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿದೋಗುತ್ತೆ. ಅದನ್ನ ಮಾಡ್ತಾ ಇಲ್ಲ ಯಾರನ್ನು. ಅದು ಮಾಡಬೇಕು ಅನ್ನೋಂಥದ್ದು ನಂದೊಂದು ಸಲಹೆ. ಶ್ರೀಗಳು ರಾಜಕೀಯವಾಗಿ ಒಬ್ಬ ವ್ಯಕ್ತಿ ಪರ ನಿಂತರು, ರಾಜಕೀಯ ಜಾಸ್ತಿ ತೊಡಗಿಸ್ಕೊಂಡ್ರು. ಅದಕ್ಕಾಗಿ ಅವ್ರನ್ನ ಪದಚ್ಯುತಿ ಮಾಡಬೇಕು ಪೀಠದಿಂದ ಅಂತ ಹೇಳಿ ಕಾಶ್ಯಪ್ನವರು ಒತ್ತಾಯವನ್ನ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ತಿಳಿಸುವಷ್ಟು ದೊಡ್ಡಳಲ್ಲ. ಆದರೂ ಕೂಡ ಅಲ್ಲಿ ನಡೀತಿರುವಂಥ ಚರ್ಚೆ ಪ್ರಕಾರ ಈಗ ನಾವಿರುವಂಥದ್ದು ಕೂಡಲ ಸಂಗಮ ಆ ಕ್ಷೇತ್ರದಲ್ಲಿ ಇದ್ದೀವಿ ಅಂತಂದರೆ, ಯಾವತ್ತೂ ಕೂಡ ಬಸವಣ್ಣವರು ಇವತ್ತು ದಾಸೋಹವನ್ನು ಸಾರದಂಥವ್ರು. ನಾವೆಲ್ಲ ಶರಣರು. ನಮಗೇನೇ ಒಂದು ದುಡಿಮೆ ಬಂದರೂ ಕೂಡ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ದಾಸೋಹವನ್ನು ಮಾಡಬೇಕು ಅನ್ನುವಂಥದ್ದನ್ನು ಪರಿಕಲ್ಪನೆಯನ್ನು ಹಾಕೊಟ್ಟಂಥವ್ರು. ಮಠಗಳು ಅಂತಂದರೆ ಇವತ್ತು ದಾಸೋಹಕ್ಕೆ, ಶಿಕ್ಷಣಕ್ಕೆ ಒಂದು ಹೆಸರಾದಂಥ ಕ್ಷೇತ್ರಗಳು. ಇವತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಠಗಳಿಂದ ಇವತ್ತು ನಾವು ಶಿಕ್ಷಣವನ್ನು ಹಾಗೂ ಪ್ರಸಾದ ನಿಲಯಗಳನ್ನು ನಾವು ನೋಡೋದಕ್ಕೆ ಸಿಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಕೂಡಲ ಸಂಗಮ ಮಠವು ಕೂಡ ಅದೇ ರೀತಿ ಇರಲಿ ಅನ್ನುವಂಥದ್ದು ಭಕ್ತರ ಒಂದು ಅಭಿಪ್ರಾಯ ಆಗಿರ್ಬೋದು. ದಿನನಿತ್ಯವೂ ಕೂಡ ಒಂದು ಲಿಂಗ ಪೂಜೆ ನಡೆಯುವಂಥದ್ದಾಗಿರ್ಬೋದು, ಇವತ್ತು ಎಷ್ಟೋ ಜನಕ್ಕೆ ದೀಕ್ಷೆಯನ್ನು ಕೊಡೋದಾಗಿರ್ಬೋದು, ಜೊತೆಗೆ ದಾಸೋಹವನ್ನು ನಡೆಯುವಂಥದ್ದಾಗಿರ್ಬೋದು. ಇನ್ನು ಎತ್ತರಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ ಇನ್ನು ಎತ್ತಿನ ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನುವಂಥದ್ದು ಭಕ್ತಾದಿಗಳ ಒಂದು ಆಸೆ ಆಗಿರೋದ್ರಿಂದ ಇವತ್ತು ಹಲವಾರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಆದರೆ ಇದು ಯಾವ ಒಂದು ವಿಷಯಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲದ ವಿಚಾರ ಅಂತ ಹೇಳಕ್ ಬಯಸ್ತೀನಿ. ಈಗ ಸಮಾಜದಲ್ಲಿ ಗೊಂದಲ ಆಗಿದೆ. ಈ ತರ ಆಗಿರೋದ್ರಿಂದ, ಗಲಾಟೆ ಆಗ್ತಿರೋದ್ರಿಂದ, ಗದ್ದಲ ಎದ್ದಿರೋದ್ರಿಂದ ಗೊಂದಲ ಆಗ್ತಾ ಇದೆ ಈ ಸಮಾಜದ ಜನರಿಗೆ. ಮತ್ತೆ ಕೊನೆಯದಾಗಿ ಪೀಠಕ್ಕೆ ಸಮಸ್ಯೆ ಬಗೆಹರಿತಾ ಏನು ಹೇಳ್ತಾರೆ ಎಲ್ಲ ಒಟ್ಟಾರೆಯಾಗಿ? ನಾನು ಈಗಾಗಲೇ ಹೇಳ್ದೆ, ಎಲ್ಲರೂ ನನಗಿನ ಉನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದವರು, ನನಗಿನ ಭಾಳ ವಯಸ್ಸಿನಲ್ಲಿ ದೊಡ್ಡವರು, ನಾನು ಭಾಳ ಚಿಕ್ಕವಳು, ಸಮಾಜಕ್ಕೋಸ್ಕರ ಕೆಲಸ ಮಾಡಿದಂಥವಳು. ನಾನು ಬಿಟ್ಟರೆ ಎಲ್ಲರೂ ಉನ್ನತವಾದಂಥ ಸ್ಥಾನಮಾನದಲ್ಲಿರೋದ್ರಿಂದ ತಾವೆಲ್ಲ ಕುತ್ಕೊಂಡು ಒಂದು ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡಿ ಆ ಒಂದು ಅಭಿಪ್ರಾಯಕ್ಕೆ ಬರುವಂಥದ್ದು ಒಳ್ಳೆಯದು. ಬಹುದೊಡ್ಡದಾದಂಥ ಸಮಾಜ ಇರೋದ್ರಿಂದ ದಿನನಿತ್ಯ ಮಾಧ್ಯಮದಲ್ಲಿ ಬರುವಂಥದ್ದು ಸೂಕ್ತವಲ್ಲ ಅಂತ ಹೇಳಿದ್ರೆ ಬಯಸ್ತೀನಿ. ಧನ್ಯವಾದ. ಇದಿಷ್ಟು ವೀಣಾ ಕಾಶ್ಯಪ್ನವರ ಮಾತು. ಏನು ಅಂತಂತಂದ್ರೆ, ವಿಷಪ್ರಾಶನ ಅಷ್ಟು ಮಾಡೋಷ್ಟು ಯಾರು ಕೂಡ ವಿಕೃತಿಗಳಿಲ್ಲ. ಯಾಕಂತಂದ್ರೆ ಬಸವಣ್ಣವರು ಇರುವಂಥ ಧರ್ಮದಲ್ಲಿ ಎಲ್ಲರೂ ಇರೋರು, ದಯವೇ ಧರ್ಮದ ಮೂಲ ಅಂತ ನಮ್ದವರು ಅಂತ ಎಲ್ಲ ಜನರಿದ್ದಾರೆ. ಅಂಥವ್ರು ಯಾವುದೇ ಕಾರಣಕ್ಕೂ ಆ ರೀತಿ ವಿಚಾರ ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.